ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ನಮ್ಮ ನಡವಳಿಕೆಯಿಂದ ನಾವು ನಮ್ಮ ಶತ್ರುವನ್ನು ಸಹ ಗೆಲ್ಬೋದು ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಮುಂದೆ ಆಗೋದು ಅವನ ಕನಸಿನಲ್ಲಿ ಬೀಳ್ತಾ ಇರುತ್ತೆ. ಅವನ ಕನಸಿನಲ್ಲಿ ಬಿದ್ದದ್ದೆಲ್ಲ ನಿಜ ಆಗ್ತಾ ಇರುತ್ತೆ. ಒಂದು ದಿನ ಹೀಗೆ ಮಲಗಿದಾಗ ಆತನ ಕನಸಿನಲ್ಲಿ ಒಂದು ಕನಸು ಬೀಳುತ್ತೆ. ಅದೇನಪ್ಪ ಅಂದರೆ, ಒಬ್ಬ ಗುರುಗಳು ಬಂದು ಆ ರಾಜನಿಗೆ ಹೇಳ್ತಾರೆ, ನೋಡು, ನಿನ್ನ ಅರಮನೆಯ ಮುಂದೆ ಏನು ಒಂದು ದೊಡ್ಡ ಮರ ಇದೆ, ಅದರ ಕೆಳಗಡೆ ಒಂದು ಬಿಲ ಇದೆ. ಆ ಬಿಲದಲ್ಲಿ ಒಂದು ನಾಗರ ಹಾವು ವಾಸವಾಗಿದೆ. ಅದು ನಾಳೆ ರಾತ್ರಿ ಬಂದು ನಿನಗೆ ಕಚ್ಚುತ್ತೆ, ಹಾಗೂ ಅದು ತನ್ನ ಪೂರ್ವ ಜನ್ಮದ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದೆ ಅಂತ ಹೇಳ್ತಾರೆ. ಇವನು ಬೆಳಗ್ಗೆ ಎದ್ದೇಳ್ತಾನೆ. ಹೇಳ್ತಿದ್ದ ಹಾಗೆ ತನ್ನ ಗುರುಗಳನ್ನು ಹೋಗಿ ಭೇಟಿಯಾಗಿ, ಗುರುಗಳೇ, ಈ ರೀತಿ ಕನಸು ಬಂತು ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನಿನ್ನ ಕನಸಿನಲ್ಲಿ ಬಂದಿದೆ ಅಂದರೆ ಅದು ನಿಜನೇ ಅಂತ ಹೇಳ್ತಾರೆ. ತಕ್ಷಣ ಆ ಮಾತನ್ನು ಮಂತ್ರಿ ಕೇಳಿಸ್ಕೊಳ್ತಾ ಇರ್ತಾರೆ. ಮಂತ್ರಿ ಹೇಳ್ತಾರೆ, ಅಯ್ಯೋ ಮಹಾರಾಜರೇ, ನೀವು ಯಾಕೆ ಯೋಚನೆ ಮಾಡ್ತೀರಾ? ಈಗಲೇ ಆ ಮರವನ್ನು ಕಡಿದು ಆ ಬಿಲವನ್ನು ಮುಚ್ಚಿ ಆ ಹಾವನ್ನು ಸಾಯಿಸಿದ್ರಾಯ್ತು ಅಂತ ಎಲ್ಲ ಸಜೆಷನ್ನ ಕೊಡಲಿಕ್ಕೆ ಬರ್ತಾರೆ. ಆಗ ರಾಜ ಹೇಳ್ತಾರೆ, ಇಲ್ಲ, ನನಗೆ ಒಂದು ಸ್ವಲ್ಪ ಸಮಯ ಕೊಡು, ನಾನು ಯೋಚನೆ ಮಾಡ್ತೀನಿ, ಆ ಹಾವಿಗೆ ಏನು ನೀವು ಅಪಾಯವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಏನು ಮಾಡ್ತಾರೆ ಇವರು ಅಂತ. ಸ್ವಲ್ಪ ಹೊತ್ತು ಮಹಾರಾಜ ಯೋಚನೆ ಮಾಡಿ ಎಲ್ಲರನ್ನ ಕರೆದು ಹೇಳ್ತಾರೆ, ಆ ಹಾವಿನ ಬಿಲ ಏನಿದೆ ಅಲ್ಲಿಂದ ನನ್ನ ಕೋಣೆಯವರೆಗೂ ಹೂವಿನ ಹಾಸಿಗೆಯನ್ನು ಹಾಸಿ, ಹಾಗೆಯೇ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿ, ಹಾಗೂ ಅಲ್ಲಲ್ಲೇ ಹಾಲುಗಳ ಬಟ್ಟಲುಗಳನ್ನು ಇಡಿ. ಅಷ್ಟೇ ಅಲ್ಲದೆ ಹಾವು ಬರಬೇಕಾದ್ರೆ ಯಾರೂ ಸಹ ಆ ಹಾವನ್ನು ಹಿಡಿಬೇಡಿ, ಅದಕ್ಕೆ ಬರೋದಕ್ಕೆ ಬಿಡಿ ಅಂತ ಹೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅಲ್ಲ, ಮಹಾರಾಜ ಏನು ಮಾಡ್ತಾ ಇದ್ದಾರೆ? ಆ ಹಾವು ಬಂದು ಕಚ್ಚುತ್ತೆ ಅಂದರೆ ಮಹಾರಾಜ ನೋಡಿದ್ರೆ ಹೂವಿನ ಹಾಸಿಗೆ, ಸುಗಂಧ ದ್ರವ್ಯ, ಹಾಲು ಏನಿದು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಆದರೂ ಮಹಾರಾಜನ ಆಜ್ಞೆ, ಅದನ್ನು ಅವರು ಪಾಲಿಸ್ತಾರೆ. ಹಾವು ತುಂಬ ದ್ವೇಷದಿಂದ ಬಿಲದಿಂದ ಹೊರಗಡೆ ಬಂದು ಇನ್ನೇನು ಆ ಮಹಾರಾಜನನ್ನು ಕೊಂದು ಬಿಡಬೇಕು ಅನ್ನೋ ದ್ವೇಷ ಇರುತ್ತೆ. ಆದರೆ ಹೊರಗಡೆ ಬಂದ ತಕ್ಷಣ ಅದಕ್ಕೆ ಹೂವಿನ ಹಾಸಿಗೆ ಕಾಣುತ್ತೆ. ಅಂದರೆ ಹೂವಿನ ಅದರ ಮಾರ್ಗದ ಸುತ್ತ ಹಾಕಿರ್ತಾರೆ. ಅದನ್ನು ನೋಡಿ ಇದೇನಿದು ಅಂತ ಆ ಹಾವಿಗೆ ಆಶ್ಚರ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಆ ಸುಗಂಧ ದ್ರವ್ಯ ಏನಿದೆ ಅದು ಹಾವನ್ನು ಆಕರ್ಷಿಸುತ್ತೆ. ಹಾಗೂ ಅಲ್ಲಲ್ಲೇ ಹಾಲಿಟ್ಟಿರ್ತಾರೆ, ಹಾಲನ್ನು ಕುಡಿಯುತ್ತೆ. ಹಾಗೂ ಸೈನಿಕರಿರ್ತಾರೆ, ಆದರೆ ಸೈನಿಕರು ಆ ಹಾವಿಗೆ ಏನೂ ತೊಂದರೆ ಕೊಡೋದಿಲ್ಲ. ನಿಧಾನವಾಗಿ ಬರ್ತಾ ಆ ಹಾವಿನ ದ್ವೇಷ ಏನಿದೆ ಕಮ್ಮಿಯಾಗಿ ಬರ್ತಾ ರಾಜನ ಕೋಣೆಗೆ ಬರುತ್ತೆ. ಹಾಗೆ ರಾಜನ ಮಂಚವನ್ನು ಏರಿ ರಾಜನ ಮೇಲೆ ಆ ಹಾವು ಕೂರುತ್ತೆ. ಆಗ ರಾಜ, ಬಂದ್ರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಆ ಹಾವಿಗೆ ಆಶ್ಚರ್ಯ ಆಗತ್ತೆ. ನಿನಗೆ ಗೊತ್ತಾ, ನಾನು ಬಂದಿರೋದು ನಿನ್ನನ್ನು ಸಾಯಿಸೋದಕ್ಕೆ ಅಂತ ಹೇಳ್ತಾರೆ. ಹಾಗೂ ಏನಕ್ಕೆ ಇಷ್ಟೊಂದು ನೀನು ವ್ಯವಸ್ಥೆಯನ್ನು ಮಾಡಿದೆಯಾ ಅಂದಾಗ ಆ ಮಹಾರಾಜ ಹೇಳ್ತಾನೆ, ನಿಮಗೆ ಹೋದ ಜನ್ಮದ ದ್ವೇಷದಿಂದ ನೀವು ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದೀರಾ. ಹಾಗೂ ನಾನು ನಿಮ್ಮನ್ನು ಕೊನೆ ಬಾರಿ ಭೇಟಿ ಆಗ್ತಾ ಇರೋದು, ಹಾಗಾಗಿ ನಿಮ್ಮನ್ನು ನಾನು ಸ್ವಾಗತ ಮಾಡೋದು ನನ್ನ ಕರ್ತವ್ಯ. ಅಷ್ಟೇ ಅಲ್ಲದೆ ಹೋದ ಜನ್ಮದಲ್ಲಿ ನಾನು ಏನು ನಿಮಗೆ ತಪ್ಪು ಮಾಡಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಕೊನೆಯ ಪಕ್ಷ ಈ ಜನ್ಮದಲ್ಲಾದರೂ ನಾನು ನಿಮಗೆ ಒಳ್ಳೆಯ ಸ್ವಾಗತವನ್ನು ಕೋರಬಹುದು ಅನ್ನುವಂತಹ ನಿಟ್ಟಿನಿಂದ ನಾನು ಈ ವ್ಯವಸ್ಥೆಯನ್ನು ಮಾಡಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ದ್ವೇಷಕ್ಕೆ ಕಾರಣ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಸ್ವಾಗತಿಸೋದು ನನ್ನ ಕರ್ತವ್ಯ ಅಂತ ಹೇಳ್ತಾನೆ. ಆ ಹಾವಿನ ದ್ವೇಷ ಅಷ್ಟು ಕರಗಿ ಕಚ್ಚೋದಕ್ಕೆ ಬಂದಂತಹ ಹಾವು ಬೆಲೆ ಕಟ್ಟೋದಕ್ಕೆ ಆಗದಂತಹ ನಾಗಮಣಿಯನ್ನು ಮಹಾರಾಜನಿಗೆ ಕೊಟ್ಟು ಹೇಳುತ್ತೆ, ಹೋದ ಜನ್ಮದಲ್ಲಿ ನೀ ಏನು ಮಾಡಿದ್ಯೋ ನಿನಗೆ ನೆನಪಿಲ್ಲ, ಆದರೆ ಈ ಜನ್ಮದ ನಿಮ್ಮ ನಡವಳಿಕೆ ಏನಿದೆ ನನಗೆ ಬಹಳ ಇಷ್ಟ ಆಯಿತು. ಹಾಗಾಗಿ ನಿಮಗೆ ನಾನು ಯಾವುದೇ ರೀತಿಯಾದಂತಹ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಆ ಹಾವು ಹೊರಟೋಗುತ್ತೆ. ಅಂದರೆ ನಮ್ಮ ಬಿಹೇವಿಯರ್ ಏನಿದೆ ಅದು ಯಾರನ್ನು ಬೇಕಾದರೂ ಕರಗಿಸಬಹುದು ಕಣ್ರಿ. ಯೋಚನೆ ಮಾಡಿ ಅಲ್ವಾ? ಹಾಗೆ ಸಮಯ ಸಿಕ್ಕಾಗಲೆಲ್ಲ ಭಗವಂತನ ಹತ್ರ ಕೇಳ್ಕೊಳ್ಳೋಣ, ಭಗವಂತ ನನಗೂ ಸಹ ಒಳ್ಳೆಯ ಆ ನಡವಳಿಕೆಯನ್ನು ಕೊಡು, ಹಾಗೆಯೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಅಂತ ಮಾತ್ರ ಖಂಡಿತವಾಗ್ಲೂ ಕೇಳ್ಕೊಳ್ಳೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.